ನಾನು ನಿಮ್ಮ ಭಾಸ್ಕರ ಕಲ್ಮುರ್ಗು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಈ ದಿನದ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ದಿನಾಂಕ 9ನೇ ತಾರೀಕು ನನ್ನ ಮೇಲೆ ಅಂಕಾಲಮುಡುಗು ಗ್ರಾಮದ ಪಾತಪಾಳ್ಯಂ ಕುಟುಂಬದ AR ಚೌಡಪ್ಪ ಮತ್ತು ಅವರ ಮಗ AC ಶಿವಣ್ಣ ಮಾರಣಾಂತಿಕ ಹಲ್ಲೆ ನಡೆಸಿದ್ದು. ಅದರ ಫುಟೇಜಸ್ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀವಿ. ಅವರು ಗೂಬೆ ಕೂರಿಸುವಂತಹ ಮಾತುಗಳನ್ನ ಮಾತಾಡಿ ನಮ್ಮ ಪೂರ್ವಿಕರ ಬಗ್ಗೆ ಗೂಬೆ ಕೂರಿಸುವಂಥ ಮಾತುಗಳನ್ನ ಮಾತಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದಾರೆ. ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ನ ಯೂಸ್ ಮಾಡಿ ನಮ್ಮನ್ನು ಅವ್ರ ಮೇಲೆ ಅಟ್ಯಾಕ್ ಮಾಡೋ ಥರ ಪ್ರಚೋದನೆ ಮಾಡ್ತಕ್ಕಂಥ ಮಾತುಗಳು ಮಾತಾಡಿದ್ದಾರೆ. ಆದರೆ ನಾವು ಕಾನೂನಿಗೆ ಗೌರವ ಕೊಟ್ಟು ಅವ್ರಿಗೂ ತಿಳಿಸಿದ್ದೀವಿ, ಕಾನೂನು ಚೌಕಟ್ಟಿನಲ್ಲಿ ನೀವೇನು ಬೇಕಾಗಿದ್ರು ಮಾಡಿ, ನಾವು ಅದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿದ್ದೀವಿ. ಆದರೆ ಅವರು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ನಾವು ಪ್ರಾಣಾಪಾಯದಿಂದ ಬಚಾವಾಗಿರೋದು ದೇವರ ಪುಣ್ಯ. ಸೊ 9ನೇ ತಾರೀಕು ಭಾನುವಾರ ಬೆಳಗ್ಗೆ 7:30 ಸುಮಾರಿಗೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು. 8ನೇ ತಾರೀಕು ರಾತ್ರಿ ನಾನು ಬೆಂಗಳೂರಿಂದ ಬರಬೇಕಾದ್ರೆ ಕೋನಕುಂಟ್ಲು ಬೆಟ್ಟದ ಕೆಳಗಡೆ ಅವ್ರು ಸ್ಕೆಚ್ ಹಾಕಿರ್ತಾರೆ. ಆ ಸ್ಕೆಚ್ಚಲ್ಲಿ ನಾನು ಮಿಸ್ ಆಗಿರ್ತೀನಿ. ಆವತ್ತು ಕೂಡ ಸಾಯಿಸೋದಕ್ಕೆ 8ನೇ ತಾರೀಕು ಶನಿವಾರ ರಾತ್ರಿ 8 ಗಂಟೆ ಸುಮಾರಿಗೆ ಸ್ಕೆಚ್ ಹಾಕಿ ಅವ್ರು ಫೇಲ್ ಆಗಿದ್ದಾರೆ. ಅವ್ರು ಆವಾಗ ಸಾಯಿಸಬೇಕು ಅಂತೇಳಿ ನಿರ್ಣಯ ತೆಗೆದುಕೊಂಡಿದ್ದಾರೆ. ಆದರೆ ನಾನು ಬಚಾವಾಗಿದ್ದೀನಿ. 9ನೇ ತಾರೀಕು ಬೆಳಗ್ಗೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಪ್ರಚೋದನೆಕಾರಿ ಆಡ್ತಕ್ಕಂಥ ಮಾತುಗಳನ್ನ ಮಾತಾಡಿದ್ರು ಕೂಡ, ನಾನು ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳಿದ್ರು ಕೂಡ ಅವರು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಈ ಪ್ರಕರಣವನ್ನು ಬಟ್ಲಳ್ಳಿ ಪೊಲೀಸ್ ಅವರು ಏನು ನಾನ್ ಕನ್ಸರ್ನಬಲ್ ಮತ್ತೆ ಸಿವಿಲ್ ಆಕ್ಟ್ ಅಂತೇಳಿ ತೋರಿಸಿದ್ದಾರೆ. ಇದು ತಪ್ಪು. ದಯವಿಟ್ಟು ಪೊಲೀಸ್ ಇಲಾಖೆಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ, ತಹಸೀಲ್ದಾರ್ ಸಾಹೇಬರಿಗೆ, DC ಸಾಹೇಬರಿಗೆ, SP ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀನಿ. ಇದನ್ನ ಅಟೆಂಪ್ಟ್ ಆಫ್ ಮರ್ಡರ್ 307 ಕೆಳಗಡೆ ಬುಕ್ ಮಾಡಿ ಕೇಸ್ ಫೈಲ್ ಮಾಡಿ ಅವ್ರ ಮೇಲೆ ಅಂತೇಳಿ ನಾನು ಬೇಡ್ಕೊತಾ ಇದ್ದೀನಿ. ಇದು ಅಟೆಂಪ್ಟ್ ಆಫ್ ಮರ್ಡರ್ 307. ದಯವಿಟ್ಟು ಇದನ್ನ ಕೇಸ್ ಫೈಲ್ ಮಾಡಿ ಅಟೆಂಪ್ಟ್ ಆಫ್ ಮರ್ಡರ್ ಕೆಳಗಡೆ 307 ಬುಕ್ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿ ಅಂತೇಳಿ ನಾನು ತಹಸೀಲ್ದಾರ್ಗೆ, DC ಸಾಹೇಬರಿಗೆ, SP ಸಾಹೇಬರಿಗೆ, ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ. ಈ ಥರದ ಘಟನೆಗಳು ಈ ಸಮಾಜದಲ್ಲಿ ನಡೀಬಾರ್ದು. ನಾವು ಏನಿದ್ರು ಕೂಡ ಕಾನೂನು ಮುಖಾಂತರ ಹೋಗ್ಬೋದು. ನಾವು ಕೇಸ್ ಫೈಲ್ ಮಾಡಿದೀವಿ, ಅದು ಕೋರ್ಟ್ನಲ್ಲಿದೆ. ಅವರು ಕೇಸ್ ಫೈಲ್ ಮಾಡಿದ್ದಾರೆ, ಅದು ಕೋರ್ಟ್ನಲ್ಲಿದೆ. ಇದನ್ನ ತಪ್ಪುದಾರಿ ಪಡಿಸೋದಕ್ಕೆ ಅವರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ನಾನೇನಾದ್ರೂ ಅವರಿಗೆ ಉಲ್ಟಾ ಹೊಡಿಯೋದಕ್ಕೆ ಹೋಗಿದ್ರು, ಉಲ್ಟಾ ಏನಾದ್ರು ಮಾತಾಡಿದ್ರು, ನನ್ನ ಮೇಲೆ ಇವತ್ತು ಕ್ರಿಮಿನಲ್ ಕೇಸ್ ಬುಕ್ ಮಾಡೋದಕ್ಕೆ ಅವ್ರು ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಮಾಡಿದ್ದಾರೆ. ಅದಾದ್ಮೇಲೆ ನಾನು 8ನೇ ತಾರೀಕು ಹೋಗ್ತೀನಿ ಅಂತ 5ನೇ ತಾರೀಕೆ SP ಸಾಹೇಬರು ಕುಶಾಲ್ ಚೋಕ್ಸೆ ಅವ್ರಿಗೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಪುನೀತ್ ಅವ್ರಿಗೆ ಲೆಟರ್ ಕಳಿಸಿದ್ದೀನಿ. ನಾನು 8ನೇ ತಾರೀಕು ಸಾಯಂಕಾಲ ಶನಿವಾರ ಬರ್ತೀನಿ. ಅವರು ಅಟೆಂಪ್ಟ್ ಆಫ್ ಮರ್ಡರ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಲೈಫ್ ಥ್ರೆಟ್ ಇದೆ ನನಗೆ ಅಂತೇಳಿ, ನನಗೆ ಸೆಕ್ಯೂರಿಟಿ ಕೊಡಿ ಅಂತೇಳಿ ಮನವಿ ಮಾಡಿದ್ದೀನಿ. ಅವ್ರಿಗೆ ಎಚ್ಚರಿಕೆ ಕೊಡಿ ಅಂತೇಳಿ ಮನವಿ ಮಾಡಿದ್ದೀನಿ. ಶುಕ್ರವಾರ ಅದು ರೀಚ್ ಆಗಿದೆ 7ನೇ ತಾರೀಕು ಅವ್ರಿಗೆ. 7ನೇ ತಾರೀಕು ಅವ್ರ ಮನೆಗಳ ಹತ್ರ ಹೋಗಿದ್ದಾರೆ. ಅವ್ರು ಹೇಳಿಕೆ ಪಡ್ಕೊಂಡಿದ್ದಾರೆ, ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೂ ಕೂಡ ಅವರು ಮಾರಣಾಂತಿಕ ಹಲ್ಲೆ ನನ್ನ ಮೇಲೆ ನಡೆಸಿದ್ದಾರೆ. ನನ್ನನ್ನು ಸಾಯಿಸುವ ಪ್ಲಾನ್ ನಡೀತಾ ಇದೆ. ನನಗೆ ಸೂಕ್ತ ಭದ್ರತೆಯನ್ನು ಕಲ್ಪಿಸಲು ಕೋರ್ತಾ ಇದ್ದೀನಿ. ನಾನು ತಾಲೂಕು ಆಫೀಸರ್ ಆಗಿರ್ತಕ್ಕಂಥ ಸುದರ್ಶನ್ ಅವರು, DC ಸಾಹೇಬರಾಗಿರ್ತಕ್ಕಂಥ ರವೀಂದ್ರ ಸಾಹೇಬರು, SP ಸಾಹೇಬರಾಗಿರ್ತಕ್ಕಂಥ ಕುಶಾಲ್ ಚೋಕ್ಸೆ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ.